ಗೋವಿಂದ ಕಾರಜೋಳರು ಯಾವುದೇ ಸರ್ಕಾರ ಆಗಲಿ ಅಧಿಕಾರಕ್ಕೆ ಬಂದು ಒಂದು 2.5-3 ವರ್ಷಕ್ಕೆ ಒಂದು ಫಟಿಗ್ ಫ್ಯಾಕ್ಟರ್ ಅಂತ ಬರುತ್ತೆ, ಒಂದು ಜನಕ್ಕೊಂದು ಅಸಮಾಧಾನ ಅನ್ನೋದು ಇರುತ್ತಪ್ಪ. ಆನಂತರ ಎಲೆಕ್ಷನ್ ಹತ್ತಿರ ಬಂದಾಗ ಈಗ ನೋಡ್ರಿ, ಕ್ಯಾಬಿನೆಟ್ ರೀಶಫಲ್ ಚರ್ಚೆ ಮಾಡ್ತಿದ್ದಾರೆ, ಒಂದಷ್ಟು ಹೊಸ ಮುಖಗಳನ್ನು ತರ್ತಾರೆ, ಹೊಸ ಘೋಷಣೆಗಳನ್ನು ಮಾಡ್ತಾರೆ, ಎಲೆಕ್ಷನ್ ಟೈಮಿಗೆ ಮತ್ತೆ ಪ್ರಿಪೇರ್ ಆಗ್ತಾರೆ ಅವರು. ನೋಡಿ, ಈ ಬಾರಿ 2023 ಚುನಾವಣೆ ನಮ್ಮ ತಪ್ಪಿನಿಂದ ಅಧಿಕಾರಕ್ಕೆ ಬಂದದ್ದು. ನಿಮ್ಮ ತಪ್ಪಿನಿಂದ ಅವರು ಅಧಿಕಾರಕ್ಕೆ ಹೌದು. ಅವ್ರಿಗೆ ಜನ ಬೇಕು ಅಂತ ಬಯಸಿ ಅಧಿಕಾರಕ್ಕೆ ತರಲಿಲ್ಲ. ನಮ್ಮ ತಪ್ಪು ಒಂದು, ತಾಂತ್ರಿಕ ತಪ್ಪು ನಾವು ಮಾಡಿದ್ವಿ. ಎರಡನೇದ್ದು, ಗ್ಯಾರಂಟಿಗಳ ಹೆಸರಿನಲ್ಲಿ ಬಡವರ ಮನಸ್ಸನ್ನು ಕೆದ್ದು ಮತ ಪಡೆದು ಅಧಿಕಾರಕ್ಕೆ ಬಂದಿದ್ದಾರೆ. 2 ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರಿಗೆ ಜನರ ಬಗ್ಗೆ ಕಳಕಳಿ ಕಾಳಜಿ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ರೈತರ ಆತ್ಮಹತ್ಯೆ ನಿತ್ಯ ನಡೀತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವೆ. ದೀನದಲಿತರ ಮೇಲೆ ಅಟ್ರಾಸಿಟಿಗಳಾಗ್ತಾನೆ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವ್ರ ಆಡಳಿತ, ಅವರೇನು ಅಹಿಂದ ನಾಯಕರತ್ತು ಬಿಂಬಿಸ್ಕೊಂಡು ಆಡಳಿತ ಮಾಡ್ತಿದ್ರು, ಆ ಗತ್ತು ಇಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಇದೆ, ಆಡಳಿತ ವಿರೋಧಿ ಅಲೆ ಇದೆ ಅಂತಿದ್ರಿ ನೀವು. ಇಷ್ಟು ವರ್ಷ ರಾಜಕಾರಣ ನೋಡಿದ್ದೀರಿ. ರಾಜ್ಯದಲ್ಲೊಂದು ಚರ್ಚೆ ನಡೀತಾನೇ ಇದೆ, ನಾಯಕತ್ವ ಬದಲಾವಣೆ ಅಂತ. ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಏಕಾಏಕಿ ದಲಿತ ಮುಖ್ಯಮಂತ್ರಿಯ ಚರ್ಚೆ ಬರುತ್ತೆ. ಖರ್ಗೆ ಅವ್ರಿಗೆ ಕೇಳಿದ್ರೆ ಅದೆಲ್ಲ ಹಣೆಯಲ್ಲಿ ಬರೆದಿರ್ಬೇಕಪ್ಪ ಅಂದ್ಬಿಟ್ರು. ಅದು ಏನೇನು ಅವ್ರಿಗೆ ಆಸೆ ಇದೆ ಅನ್ಕೋಬೇಕಾ ಗೊತ್ತಾಗಲಿಲ್ಲ ನನಗೆ. ಹೆಂಗೆ ನೋಡ್ತೀರಿ ಇದನ್ನು? ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನಾನು ದಲಿತ ಮುಖ್ಯಮಂತ್ರಿ ಅನ್ನೋದನ್ನು ಒಪ್ಪೋದಿಲ್ಲ. ಇದು ದಲಿತರಿಗೆ ಮಾಡತಕ್ಕಂಥ ಅವಮಾನ. ಯಾಕೆ? 6.5 ಕೋಟಿ ಜನರ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ. 75% ಜನರಿಗೆ ಮುಖ್ಯಮಂತ್ರಿ ಅಲ್ಲ, 25% ಜನರಿಗೆ ಮುಖ್ಯಮಂತ್ರಿ ಅಂದರೆ ಹೇಗೆ ಒಪ್ಪಿಗೆ ಆಗ್ತದೆ? ನಾನು ಕೇಳ್ತೇನೆ, ಖರ್ಗೆ ಅವರು 60 ವರ್ಷ ಈ ರಾಜ್ಯದಲ್ಲಿ ಚುನಾವಣೆ ಕಣದಲ್ಲಿದ್ದಾರೆ, ಸಮಾಜ ಸೇವೆಯಲ್ಲಿದ್ದಾರೆ, 11-12 ಬಾರಿ ಗೆದ್ದು ಬಂದರು, ಕೇಂದ್ರದಲ್ಲೂ ಗೆದ್ದು ಮಂತ್ರಿ ಆಗಿದ್ದಾರೆ, ಇವತ್ತು ರಾಜ್ಯಸಭೆ ಸದಸ್ಯರು ಆಗಿದ್ದಾರೆ, AICC ಅಧ್ಯಕ್ಷರು ಆಗಿದ್ದಾರೆ. ಹಾಗಾದ್ರೆ ಖರ್ಗೆ ಅವ್ರಿಗೆ ಆಗೋ ಅರ್ಹತೆ ಇಲ್ಲ, ಆಗೋ ಯೋಗ್ಯತೆ ಇಲ್ಲ. ಅವರ ಅರ್ಹತೆ ಮೇಲೆ, ಅವರ ಯೋಗ್ಯತೆ ಮೇಲೆ ಕೊಡಬೇಕು ಹೊರತು ದಲಿತರು ಅಂತ ಹೇಳಿ ಕೊಡ್ತೇನೆ ಅಂದ್ರೆ ನಾನು ಸರ್ವತಾ ಒಪ್ಪಂಗಿಲ್ಲ. ಇದನ್ನು ಸಾಧ್ಯ ಇಲ್ಲ. ಆದರೆ ಕಳೆದ 2.5 ವರ್ಷದಿಂದ 3 ವರ್ಷದಲ್ಲಿ 2.5 ವರ್ಷ ಕುರ್ಚಿ ಕಿತ್ತಾಟ ನಡೆದೇ ಇದೆ. ಡಿ ಕೆ ಬ್ರದರ್ ಒಂದು ಕಡೆ, ಸಿದ್ದರಾಮಯ್ಯನ ಟೀಮ್ ಒಂದು ಕಡೆ ಹೊಡೆದಾಡ್ತಾನೆ ಇದ್ದಾರೆ. ಇದರ ಮಧ್ಯದಾಗ ಯಾವ್ಯಾವಾಗ ಕುರ್ಚಿ ಕಂಟಕ ಜೋರಾಗ್ತದ ಅವಾಗ ದಲಿತ ಮುಖ್ಯಮಂತ್ರಿ ಬಿಡ್ತಾರೆ. ಅದು ಪ್ಲ್ಯಾನ್ಡ್ ಅಂತೀರಾ ನೀವು? ವ್ಯವಸ್ಥಿತವಾದಂಥ ಪ್ಲ್ಯಾನ್ ಇದು. ಯಾವ ಕಾರಣಕ್ಕೂ ಬಿಟ್ಟು ಕೊಡಬಾರ್ದು ಅನ್ನೋ ಸಲುವಾಗಿ ಇದು 3ನೇದು ಓಡ್ತಾ ಇರ್ತದೆ. ಅದರಲ್ಲೂ ಮತ್ತೆ ಬೇರೆ ಖರ್ಗೆ ಅವ್ರು ಆಗ್ಲತ್ತು ಕೆಲವ್ರು ಹೇಳೋದು, ಪರಮೇಶ್ವರ್ ಅವರು ಆಗ್ಲತ್ತು ಕೆಲವ್ರು ಹೇಳೋದು. ನಾನು ಕೇಳ್ತೀನಿ, ಪರಮೇಶ್ವರ್ ಈ ರಾಜ್ಯದ 6 ವರ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಹೌದು. ಸ್ವಂತ ಹಣ ಖರ್ಚು ಮಾಡಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದರು. ಅವ್ರನ್ನ ಕುತಂತ್ರದಿಂದ ಸೋಲಿಸಿದರು. 2013ರಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾನಂತೇಳಿ ಎಲ್ಲರೂ ಸೇರಿ ಸೋಲಿಸಿದರು. ಕಾಂಗ್ರೆಸ್ ನಾಯಕರೇ ಸೋಲಿಸಿದರು, ಬೇರೆ ಯಾರೂ ಅಲ್ಲ. BJP ಅವರು ಅಲ್ಲ, ಅವ್ರನ್ನ ಸೋಲಿಸಿದವರು ಜನತಾದಳದವ್ರು ಅಲ್ಲ, ಕಾಂಗ್ರೆಸ್ ನಾಯಕರೇ ಪಿತೂರಿ ಮಾಡಿ ಅವ್ರನ್ನ ಸೋಲಿಸಿದ್ರು, ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ. ಇದು ಕಾಂಗ್ರೆಸ್ಸಿನ ಕುತಂತ್ರ. ಅದಕ್ಕೆ ನಾನು ಹೇಳ್ತೇನೆ, ಯಾವ ಕಾರಣಕ್ಕೂ ದಲಿತ ಮುಖ್ಯಮಂತ್ರಿ ಅಂದ್ರೆ ಖಡಾಖಂಡಿತವಾಗಿ ಪರಮೇಶ್ವರ್, ಮಾದೇವಪ್ಪ, ಖರ್ಗೆ ಅವ್ರು ಹೇಳಬೇಕು, ದಲಿತ ಮುಖ್ಯಮಂತ್ರಿ ಅಂದ್ರೆ ಇದು ನನಗೆ ಅವಮಾನ ಆಗ್ತದೆ, ನನ್ನ ಕಮ್ಯುನಿಟಿಗೆ ಅವಮಾನ ಆಗ್ತದೆ, ದಲಿತರಿಗೆ ಅವಮಾನ ಆಗ್ತದೆ ಅಂತ ಹೇಳಬೇಕು. ಅರ್ಹತೆ ಆಧಾರದ ಮೇಲೆ ಬರಲಿ ಅಂತೀನಿ. ಅರ್ಹತೆ ಮೇಲೆ ಡಿ ಕೆ ಶಿವಕುಮಾರ್ CM ಆಗ್ತಾರೋ ಇಲ್ವೋ ನಿಮ್ಮ ರಾಜಕೀಯ ಅಂದಾಜಿನ ಮೇಲೆ ಹೇಳೋದಾದ್ರೆ? ಇವತ್ತು ನಡೆದಂಥ 3 ಗುಂಪುಗಳಾಗಿ, ದಲಿತರದೊಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಒಂದು ಗುಂಪು, ಡಿ ಕೆ ಶಿವಕುಮಾರ್ ಅವ್ರ ಗುಂಪು, ಈ 3 ಗುಂಪನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ AICCಯಲ್ಲಿ ನಾಯಕರಿಲ್ಲ.
ಖರ್ಗೆ ಅವರು ಕೇವಲ ರಾಷ್ಟ್ರೀಯ ಅಧ್ಯಕ್ಷರು, ಒಬ್ಬ ಪದಾಧಿಕಾರಿ. ಸರ್ವಾಧಿಕಾರಿಗಳು 3 ಮಂದಿ ಅದಾರ: ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಅಲ್ಲಿಂದ ಏನು ಶಬ್ದ ಬರ್ತದ ಅದು ಫೈನಲ್ ಹಾಕದು. ಅವರು 3 ಅಂಗಡಿ ತಗೊಂಡು ಕೂತಾಗ ಫೈನಲ್ ಯಾಕೆ ಮಾಡ್ತಾರೆ? 3 ಅಂಗಡಿ ಒಳಗೆ ಗಿರಾಕಿಗಳು ಬರ್ತಾವೆ, ವ್ಯಾಪಾರ ನಡೀತಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.